ಮನುಷ್ಯರಲ್ಲಿ ಬೆಲೆ ಸಿಗದೆ ಇರುವಾಗ ನಮ್ಮ ಮನಸ್ಸಿನ ಮಾತನ್ನ ಅರ್ಥ ಮಾಡ್ಕೊಂಡು ಸ್ಪಂದಿಸುವಂತ ಸಾಕು ಪ್ರಾಣಿಗಳೇ ನಮ್ಗೆ ಸಂಗಾತಿ ಆಗುತ್ತೆ. ಪ್ರಾಣಿಗಳೇ ಲೇಸು ಮಾನವರಿಗಿಂತ ಅಂತ ಅಣ್ಣವ್ರಿಗಾಗ್ಲೇ ಹೇಳಾಗಿದೆ. ಕನ್ನಡ ಚಿತ್ರರಂಗದಲ್ಲಿ ನೋಡಬಹುದು ಪೆಟ್ ಫ್ರೆಂಡ್ಲಿ ಮೂವೀಸ್ಗಳು ಸಿಕ್ಕಾಪಟ್ಟೆ ಬರ್ತಾನೆ ಇದೆ. ಸೊ ಹಾಗಾಗಿ ಇದೀಗ ಮತ್ತೊಂದು ಪೆಟ್ ಓರಿಯೆಂಟೆಡ್ ಸಿನಿಮಾ ಚಿತ್ರರಂಗದಲ್ಲಿ ಬರ್ಲಿಕ್ಕೆ ರೆಡಿ ಆಗಿದೆ, ನಾನು ಮತ್ತು ಗುಂಡಾ 2. ಸೊ ಈ ಚಿತ್ರದ ನಾಯಕ ನಟ ಹಾಗೂ ನಾಯಕ ನಟಿ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮೊದಲಾಗಿ ದ ವೆರಿ ಟ್ಯಾಲೆಂಟ್ ಆಕ್ಟರ್ ಆಫ್ ನಮ್ಮ ಕನ್ನಡ ಇಂಡಸ್ಟ್ರಿ ರಾಕೇಶ್ ಅಡಿಗರ್ ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಅಂಡ್ ಹಾಗೆ ದ ವೆರಿ ಬ್ಯೂಟಿಫುಲ್ ರಚನಾ ಅವರು ನಮ್ಮೊಟ್ಟಿಗಿದ್ದಾರೆ. ಮ್ಯಾಮ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಎಸ್, ಹೇಗಿದ್ದೀರಾ ಇಬ್ರು ಕೂಡ? ಚೆನ್ನಾಗಿದ್ದೀರಾ? ಓಕೆ, ಸೊ ಹೇಗಾಯ್ತು ನಾನು ಮತ್ತೆ ಗುಂಡಾ ಮೂವಿ ಶೂಟಿಂಗ್? ಆಕ್ಚುಲಿ ಒನ್ ವರ್ಡ್ ಅಲ್ಲಿ ಡಿಸ್ಕ್ರೈಬ್ ಮಾಡೋದಾದ್ರೆ ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ? ಹೌ ವಾಸ್ ದ ಎಂಟೈರ್ ಶೂಟಿಂಗ್? ಒನ್ ವರ್ಡ್ ಅಲ್ಲಿ ಡಿಸ್ಕ್ರೈಬ್ ಮಾಡಕ್ ಖಂಡಿತನೂ ಆಗಲ್ಲ, ಅನ್ಡಿಸ್ಕ್ರೈಬಬಲ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ. ಬಟ್ ತುಂಬಾ ಚಾಲೆಂಜಿಂಗ್ ಆಗಿತ್ತು. ತುಂಬಾ ಟೆಸ್ಟ್ಗಳು ಮಾಡ್ತು. ನಾವಿದ್ದಿದ್ದ ಲೊಕೇಶನ್ಗಳಾಗ್ಬೋದು, ತುಂಬಾ ಪೇಷನ್ಸ್ ಟೆಸ್ಟ್ ಆಗಿದೆ ಎಬ್ರಿಗೂ. ಬಟ್ ಫಾರ್ಚುನೇಟ್ಲಿ ಲಕ್ಕಿಲಿ ಎಲ್ಲರೂ ವಿಷನ್ ಒಂದೇ ಇದ್ದಿದ್ದಿಲ್ಲ. ಎಲ್ಲರೂ ಪ್ಯಾಷನೇಟ್ ಆಗಿರೋದ್ರಿಂದ ಅದನ್ನ ಎಂಜಾಯ್ ಮಾಡಿದ್ವಿ. ಸೊ ಬೇಸಿಕಲಿ ನೀವಿಬ್ರು ಹೇಗೆ ತುಂಬಾ ಪೆಟ್ಟನ್ನ ಇಷ್ಟಪಡುವಂತ ವ್ಯಕ್ತಿಗಳ ಅಥವಾ ಪ್ರಾಣಿಗಳ ಸ್ವಲ್ಪ ದೂರ ಇರೋಂಥ ವ್ಯಕ್ತಿಗಳ? ಪೆಟ್ ಲವರ್ಸ್ ಫಾರ್ ಶೋರ್ ಇವರು. ಎಸ್ ಎಸ್ ಎಸ್. ಯಾವ ಪ್ರಾಣಿ ತುಂಬಾ ಇಷ್ಟ ನಿಮ್ಗೆ? ಡಾಗ್. ಎಸ್, ನಿಮ್ಗೆ? ಡಾಗ್. ಓಕೆ. ಸೊ ನಿಮ್ಗೆ ಇಷ್ಟ ಅರ್ಥ ಆಗುತ್ತಾ? ನಾಯಿಗಳ ಭಾಷೆ ಕೂಡ ನಮ್ಗೆ ಅರ್ಥ ಆಗುತ್ತೆ, ಕೇಳಿಸ್ಕೊಳ್ತಾರೆ ಮನುಷ್ಯರು ಅಂತ ಹೇಳ್ತಾರೆ. ಸೊ ಹೇಗೆ ಅನ್ಸುತ್ತೆ ನಿಮ್ಮಿಬ್ಬರಿಗೂ ಆ ಒಂದು ವಿಷಯ ಅಂತ? ಹೌದು, ನಮ್ಮ ಮನೇಲಿ ಒಬ್ಬ ಇದ್ದಾನೆ ಸ್ಮೋಕಿ ಅಂತ. ಅವನು ಇದು ಮಾಡೋದು ನನ್ಗೆ ಅರ್ಥ ಆಗುತ್ತೆ, ಅವ್ನಿಗೆ ಏನ್ ಬೇಕು ಅಂತ. ಅಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾನೆ. ಅಂಡ್ ಅವ್ರ ಒಂದು ರೂಟೀನಿಗೆ ಸೆಟ್ ಆಗಿರ್ತಾನಲ್ಲ, ನಮಗೂ ಆ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ. ಎಲ್ಲದಕ್ಕಿಂತ ಅವ್ರಿಗೆ ಅರ್ಥ ಆಗುತ್ತೆ ನಾವೇನ್ ಫೀಲ್ ಮಾಡ್ತಾ ಇದ್ದೀವಿ, ನಮ್ಮ ಮೈಂಡ್ ಸೆಟ್ ಹೆಂಗಿದೆ, ನಮ್ಗೆ ಕೋಪ ಬಂದಿದ್ಯಾ, ಬೇಜಾರಾಗಿದ್ಯಾ, ಅಥವಾ ನಾವು ಖುಷಿಯಾಗಿದೀವ, ಅವನಿಗೂ ಗೊತ್ತಾಗುತ್ತೆ. ಅವನು ಅದಕ್ಕೆ ತಕ್ಕಂಗೆ ರೆಸ್ಪಾಂಡ್ ಮಾಡ್ತಾನೆ. ಓಕೆ, ವೆರಿ ನೈಸ್. ಸೊ ರಚನಾ ಅವ್ರಿಗೆ ಈ ಒಂದು ಕತೆ ತಲುಪಿದ್ ಹೇಗೆ ಅಂತ? ರಘು ಅವರು ಫಸ್ಟ್ ಅಪ್ರೋಚ್ ಹೇಳಿದ್ರು ಸ್ಟೋರಿ ಹೀಗಿದೆ ಅಂತ. ನಂಗೆ ಅವಾಗಲೇ ಖುಷಿ ಆಗಿತ್ತು, ಬಿಕಾಸ್ ನಾನು ಮತ್ತು ಗುಂಡ ಪಾರ್ಟ್ 1 ನೋಡಿದ್ದೆ. ಆ್ಯಂಡ್ ಪಾರ್ಟ್ 1 ಇಟ್ ವಾಸ್ ಸೋ ಬ್ಯೂಟಿಫುಲ್. ಪಾರ್ಟ್ 2ಗೆ ಬರ್ತಾ ಇದ್ದಿರೋದು ನಂಗೂ ಅಷ್ಟೇ ಖುಷಿ ಇತ್ತು. ಆ್ಯಂಡ್ ಪಾರ್ಟ್ 2 ನನ್ನ ಕ್ಯಾರೆಕ್ಟರ್ ನೀವು ನೋಡಿದ್ರೆ ಇಟ್ ಇಸ್ emotion, there's a lot of emotions ಈ ಕ್ಯಾರೆಕ್ಟರ್ಗೆ. there's attitude, there is anger, there is ಇದು ಕ್ರೈಯಿಂಗ್ ಸೀನ್ಸ್ ಇವೆ, ದೇರ್ ಇಸ್ ಅಷ್ಟೇ ಲಾಫ್ಟರ್ ಇದೆ, ಅಷ್ಟೇ ಪ್ರೀತಿ ಇದೆ. ಸೊ ಎಲ್ಲಾ ಇಮೋಷನ್ಸ್ ಕೂಡಿರುವಂತ ಒಂದು ಇದು ಕ್ಯಾರೆಕ್ಟರ್. ಅಂಡ್ ಅದನ್ನ ಡಿಫ್ರೆಂಟ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಅಂಡ್ ಹಂಗೆ ರಾಕೇಶ್ ಅವ್ರದ್ದು ಕ್ಯಾರೆಕ್ಟರ್ ಕೂಡ ಐ ಥಿಂಕ್ ಇಟ್ ಹ್ಯಾಸ್ ಅ ಲಾಟ್ ಆಫ್ ಇದು, ಬಟ್ ಮೋಸ್ಟ್ಲಿ ವೆರಿ ಇನ್ನೋಸೆಂಟ್ ಕ್ಯಾರೆಕ್ಟರ್ ಅಂತಾನೆ ಹೇಳಿ. ರಾಕೇಶ್ ಅದು ವೆರಿ ಇನ್ನೋಸೆಂಟ್ ಕ್ಯಾರೆಕ್ಟರ್. ಓಕೆ, ಸೊ ಇದು ಸೀಕ್ವಲ್ ಆಗಿರೋದ್ರಿಂದ ಪಾರ್ಟ್ 1 ಸ್ಟೋರಿ ಕಂಟಿನ್ಯೂ ಆಗುತ್ತಾ ಅಥವಾ ತುಂಬಾ ಡಿಫ್ರೆಂಟ್ ಆಗಿರೋ ಕತೆ ಎಕ್ಸ್ಪೆಕ್ಟ್ ಮಾಡಬಹುದಾ? ಇಲ್ಲ, ಕಂಟಿನ್ಯೂ ಆಗುತ್ತೆ. ಪಾರ್ಟ್ 1 ಎಸೆನ್ಸೇ ಕ್ಯಾರಿ ಆಗುತ್ತೆ. ಅಲ್ಲಿ ಏನ್ ಎಂಡ್ ಆಗಿತ್ತು ಅಲ್ಲಿ ಜನಕ್ಕೆ ಒಂದು ಕೆಲವು ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಕೆಲವು ಎಕ್ಸ್ಪೆಕ್ಟೇಷನ್ ಇತ್ತು ಅಥವಾ ಕೆಲವು ಆಸೆ ಇತ್ತು. ಫ್ಯಾನ್ಸ್ ಆಫ್ ಗುಂಡಾ ಪಾರ್ಟ್ 1 ಇದೆಯಲ್ಲ, ಅವ್ರಿಗೆ ಓಕೆ ಇದು ಕಂಟಿನ್ಯೂ ಆಗ್ಬೇಕು ಅಂತ ಏನು ಒಂದು ಆಂಟಿಸಿಪೇಟ್ ಮಾಡ್ತಾ ಇದ್ರು, ಅದೇ ರೀತಿನೇ ಕಂಟಿನ್ಯೂ ಆಗುತ್ತೆ. ಓಕೆ, ಎಸ್. ಸಿಂಬಾ ಆರ್ ಬಂಟಿ, ಯಾರನ್ನ ಚೂಸ್ ಮಾಡ್ತೀರಾ? ಒಬ್ಬರನ್ನ ಚೂಸ್ ಮಾಡ್ಬೇಕಂದ್ರೆ ಸಿಂಬಾ ಆರ್ ಬಂಟಿ? ಮಾಡಿರೋದು ಜಾಸ್ತಿ ಬಂಟಿ ಜೊತೆ. ಎಸ್, ಬಂಟಿ ಚೂಸ್. ಜೂನಿಯರ್ ಕ್ಯಾರೆಕ್ಟರ್, ನಾನ್ ಚಿಕ್ಕ ಹುಡುಗ ಇರುವಾಗಿದ್ದ ಕ್ಯಾರೆಕ್ಟರ್ ಯುವನ್ ಜಾಸ್ತಿ ಸಿಂಬಾ ಜೊತೆ ವರ್ಕ್ ಮಾಡಿರೋದು. ಬಂಟಿ ಪೋಸ್ಟರ್ ಅಲ್ಲಿ ಇರೋದು ಕೂಡ ಬಂಟಿ, ಅದ್ರ ಕಣ್ಣು ನೋಡಿದ್ರೇನೆ ಮೆಲ್ಟ್ ಆಗ್ಬಿಡ್ಬೇಕು ಅನ್ಸುತ್ತೆ. ಸೊ ಎಸ್. ಓಕೆ, ಸೊ ಬೈ ದ ವೇ ರಾಕೇಶ್ ಅವರ ಟೀ ಶರ್ಟ್ ತುಂಬಾ ಚೆನ್ನಾಗಿದೆ. ಅವ್ರು ಆಕ್ಚುಲಿ ಪ್ರಮೋಷನ್ಗೋಸ್ಕರ ತಗೊಂಡು ಬಂದಿದ್ದ ಅದನ್ನ. ವೆರಿ ನೈಸ್, ವೆರಿ ನೈಸ್. ಓಕೆ, ಸೊ ಈ ಒಂದು ಕತೆ ತುಂಬಾ ಡಿಫ್ರೆಂಟ್ ಆಗಿರುವಂತದ್ದು. ನಿಮ್ಮನ್ನ ಜೋಶ್ ಮೂವಿಂದ ನೋಡ್ತಾನೆ ಬಂದಿದೀವಿ. ರಾಕೇಶ್ ಅವ್ರಿಗೆ ಏಜೇ ಆಗಲ್ವಾ ಅಂತ? ಜೋಶ್ ರಾಕೇಶ್, ಇವಾಗ ನಾನು ಮತ್ತೆ ಗುಂಡ ರಾಕೇಶ್, ಯಾರು ಕೇಳೇ ಇಲ್ಲ. ಏನು ಡಿಫ್ರೆನ್ಸ್ ಅನಿಸ್ತಾ ಇಲ್ಲ ನಮ್ಗೆ. ಹೇಗೆ? ತುಂಬಾ ದೊಡ್ಡ ಕಾಂಪ್ಲಿಮೆಂಟ್. ಬಟ್ ನೋಡಿ ಸ್ವಲ್ಪ ಬೆಳಿಗ್ಗೆ ಬಂದಿದೆ. ಥ್ಯಾಂಕ್ ಯು ಫಾರ್ ದಿಸ್ ಕಾಂಪ್ಲಿಮೆಂಟ್. ನನ್ಗೆ ತುಂಬಾ ಮೋಸ್ಟ್ ಖುಷಿ ಆಗೋದಂದ್ರೆ ನನ್ಗೆ ಇನ್ನೂ ಚಿಕ್ಕ ಹುಡುಗನ್ ತರ ಕಾಣ್ತೀಯ ಅಥವಾ ಇನ್ನು ಏಜ್ ಗೆಸ್ ಮಾಡಕ್ ಆಗದೆ ಇರೋದು. ಮೇ ಬಿ ಅಟ್ ಮೈಂಡ್ ಐ ಆಮ್ ಸ್ಟಿಲ್ ಯಂಗ್, ಅಟ್ ಹಾರ್ಟ್ ಐ ಆಮ್ ಸ್ಟಿಲ್ ಯಂಗ್. ಓಕೆ, ಲವ್ಲಿ ಲವ್ಲಿ. ಸೊ ಈ ಒಂದು ಸಿನಿಮಾ ಸಬ್ಜೆಕ್ಟೇ ತುಂಬಾ ಡಿಫ್ರೆಂಟ್. ನೀವು ಅನ್ಕೊಂಡಿದ್ರ ಈ ತರ ಒಂದು ಕತೆ ನಾನು ಮಾಡಬೇಕು ಅಂತ, ಅಥವಾ ಈ ಕತೆ ನಿಮಗೆ ತಲುಪಿದಾಗ ಹೌ ವಾಸ್ ಯುವರ್ ಫಸ್ಟ್ ರಿಯಾಕ್ಷನ್? ಆಕ್ಚುಲಿ ಪಾರ್ಟ್ 1 ನೋಡಿದಾಗಲೇ ನಾನು ಈ ತರದೊಂದು ಸಿನಿಮಾ ಮಾಡಬೇಕು ನನ್ನ ಕರಿಯರ್ ಅಲ್ಲಿ ಅಂತ ಆಸೆ ಪಟ್ಟಿದ್ದೆ. ಸಿಕ್ಕಿದಾಗ ಆಬ್ವಿಯಸ್ಲಿ ತುಂಬಾ ಖುಷಿ ಆಯ್ತು. ಅಂಡ್ ಕತೆನೂ ಒಂದು ನಂದೇ ಒಂದು ಗೇಜ್ ಅಲ್ಲಿ ಕೇಳಿದಾಗ ಏನೇನ್ ಆಂಟಿಸಿಪೇಟ್ ಮಾಡೋದಕ್ಕಿಂತ ಡಿಫ್ರೆಂಟ್ ಆಗಿತ್ತು. ರೆಗ್ಯುಲರ್ ಅಂತ ಅನ್ನಿಸ್ಲಿಲ್ಲ, ನಾರ್ಮಲ್ ಕ್ಲೀಶೆಗಳಿರ್ಲಿಲ್ಲ. ಸೊ
ಅಂಡ್ ಟೀಮ್ ತುಂಬಾ ಚೆನ್ನಾಗಿತ್ತು. ತನ್ವಿಕ್ DOP ನಂಗೆ ಅವ್ರ ವರ್ಕ್ ಮುಂಚೆನೆ ಗೊತ್ತಿತ್ತು. ಅಂಡ್ ರಘು ಹಾಸನ್ ಅವರು ಅವರೇ ಪ್ರೊಡ್ಯೂಸ್ ಅಂಡ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಪ್ಯಾಷನ್ ನಂಗೆ ತುಂಬಾ ಇಷ್ಟ ಆಯ್ತು. ಅವ್ರ ಕಥೆನ 2 ವರ್ಷ ಟೈಮ್ ಕೊಟ್ಟಿರೋ ರೀತಿ ನನಗೆ ಇಷ್ಟ ಆಯ್ತು. Okay. RP ಪಟ್ನಾಯಕ್ ಸರ್ ಆಗ್ಬೋದು. ಸೊ ಇಡೀ ಟೀಮ್ ಒಳ್ಳೆ ಟೀಮ್ ಅಲ್ವಾ, ಸೊ ಇಟ್ಸ್ ಗುಡ್ ಅಂತ ನನ್ಗೆ ಅನಿಸ್ತು. ಸೊ ಎಲ್ಲ ಕೂಡ್ ಬಂದಿದೆ. ಮೊದಲೇ ಆಸೆ ಇತ್ತು ನನಗೆ ಈ ತರದೊಂದು ಮಾಡ್ಬೇಕು ಅಂತ ಆಸೆ So ಇತ್ತು. ಅದ್ರ ಜೊತೆಗೆ ಅದೇ ಸಿನಿಮಾನೇ ಪಾರ್ಟ್ 2ಗೆ ನನಗೆ ಅವಕಾಶ ಬಂದಿರೋದು. ಇಟ್ಸ್ ಹ್ಯೂಜ್ ಥಿಂಗ್.